ನನ್ನ ಲೈಫಲ್ಲಿ ಒಂದು ವೆರಿ ಬ್ಯಾಡ್ ಇನ್ಸಿಡೆಂಟ್ ಆಯಿತು ಆ್ಯಂಡ್ ಥಿಂಕಿಂಗ್ ಆಫ್ ದ್ಯಾಟ್ ಐ ವೆಂಟ್ ಇನ್ ಟು ಅ ಡಾರ್ಕ್ ಸ್ಪೇಸ್. ಅಂದರೆ ತುಂಬ ಸ್ಯಾಡ್ ಆಗಿಬಿಟ್ಟಿದ್ದೆ ನಾನು. ಸೊ ಐ ವಾಂಟೆಡ್ ಟು ಕಮ್ ಔಟ್ ಆಫ್ ಇಟ್. ಅಂದರೆ ಯಾರನ್ನ ಬಂದು ನನಗೆ ಹೆಲ್ಪ್ ಮಾಡ್ತಾರಾ, ಈ ನನ್ನ ಮೆಂಟಲ್ ಇಂಜುರಿನ ಯಾರನ್ನ ಕರೆಕ್ಟ್ ಮಾಡ್ತಾರಾ ಪ್ಲೀಸ್ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ರಿಯಲಿ ಕಮಿಂಗ್ ಟು ದ ಜಿಮ್ ಹೆಲ್ಪ್ ಮೀ, ಫಿಟ್ನೆಸ್, ಗೆಟಿಂಗ್ ಇನ್ ಟು ಫಿಟ್ನೆಸ್ ಹೆಲ್ಪ್ ಮೀ. ಫಿಟ್ನೆಸ್ ಇಸ್ ಅ ಸ್ಟೇಟಸ್ ಸಿಂಬಲ್, ಯು ಕೆನಾಟ್ ಬೈ ಇಟ್. ಸೊ ಫಿಟ್ನೆಸ್ ಅನ್ನೋದು ಯು ನೀಡ್ ಟು ಅರ್ನ್ ಇಟ್. ಆ್ಯಕ್ಚುಲಿ ಸ್ವಲ್ಪ ಟೈನಿ ಮಸಲ್ಸ್ ಎಲ್ಲ ಕಾಣಿಸ್ತಿದೆ, ವಿಚ್ ಮೇಕ್ಸ್ ಐ ಫೀಲ್ ಗುಡ್. I want to see the best version of myself. ಎಲ್ರಿಗೂ ನಮಸ್ಕಾರ, ನಾನು ಚೈತ್ರ ವಾಸುದೇವನ್, ಟೆಲಿವಿಷನ್ ಎಂಟರ್ಟೈನ್ಮೆಂಟ್ ಆಂಕರ್, ಸ್ಪೋರ್ಟ್ಸ್ ಪ್ರೆಸೆಂಟರ್, ಪ್ರೊಡ್ಯೂಸರ್, ಆಂಟ್ರಪ್ರನರ್, ರೀಸೆಂಟ್ಲಿ ಫಿಟ್ನೆಸ್ ಎಂಥೂಸಿಯಾಸ್ಟ್. ವರ್ಕೌಟ್ ರೊಟೀನ್ ಅಂತ ಬಂದಾಗ ಐ ಫಾಲೋ 3 ಥಿಂಗ್ಸ್. ಮೊದಲನೇದಾಗಿ ಇಟ್ ಇಸ್ ವಾರ್ಮ್ ಅಪ್, ಜಾಯಿಂಟ್ ಮಸಲ್ ಆಕ್ಟಿವೇಶನ್, ಅಂದರೆ ಸ್ವಲ್ಪ ಮೊಬಿಲಿಟಿ, ಯಾವ ಮಸಲ್ ಟ್ರೈನ್ ಮಾಡ್ತಿರ್ತೀನಿ ಅದರ ಮೊಬಿಲಿಟಿ ಮಾಡ್ತೀನಿ. ದೆನ್ ಕಮ್ಸ್ ದ ಮೇನ್ ವರ್ಕೌಟ್. ದರ್ ಆರ್ ಡಿಫ್ರೆಂಟ್ ಫಿಟ್ನೆಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, HIIT ಇದೆ, ಕಾರ್ಡಿಯೋ ಇದೆ, ಸ್ಟ್ರೆಂತ್ ಟ್ರೈನಿಂಗ್ ಇದೆ, ಎಂಡ್ಯೂರೆನ್ಸ್ ಟ್ರೈನಿಂಗ್ ಇದೆ. ಸೊ ಡಿಪೆಂಡಿಂಗ್ ಆನ್ ಮೈ ಮೂಡ್ ಅದನ್ನು ಪಿಕ್ ಮಾಡ್ಕೊಂಡು ವರ್ಕೌಟ್ ಮಾಡ್ತೀನಿ. ಬಟ್ ಐ ಮ್ಯಾಕ್ಸಿಮೈಸ್ ಸ್ಟ್ರೆಂತ್ ಟ್ರೈನಿಂಗ್. ಮೂರನೇದು ಇಸ್ ದ ಕೂಲ್ ಡೌನ್ ಸ್ಟ್ರೆಚಿಂಗ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಹೇಳ್ದಂಗೆ ದರ್ ಆರ್ ಡಿಫ್ರೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, HIIT, ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ಎಂಡ್ಯೂರೆನ್ಸ್ ಟ್ರೈನಿಂಗ್. ಇದರಲ್ಲಿ ನಂಗೆ ಸ್ಟ್ರೆಂತ್ ಟ್ರೈನಿಂಗ್ ತುಂಬಾ ಇಷ್ಟ ಆಗಿದೆ. ಈಗ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಗರ್ಲ್ ವಿತ್ ಫ್ಲಾಬಿ ಆರ್ಮ್ಸ್ ಆ್ಯಂಡ್ ಥಂಡರ್ ಥೈಸ್ ಅಂತ ಹೇಳ್ತಾರಲ್ಲ. ಸೊ ಐ ಲವ್ ವೇಟ್ ಟ್ರೈನಿಂಗ್. ಎಲ್ಲ ಲೇಡೀಸ್ ಕೂಡ ವೇಟ್ ಟ್ರೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಸೊ ದ್ಯಾಟ್ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಸೊ ಐ ಲವ್ ಟು ಟ್ರೈನ್ ಮೈ ಅಪ್ಪರ್ ಬಾಡಿ. ನನಗೆ ಬ್ಯಾಕ್ ವರ್ಕೌಟು, ಶೋಲ್ಡರ್ ವರ್ಕೌಟ್ ಮಾಡೋಕ್ಕೆ ತುಂಬಾ ಇಷ್ಟ. ವೀಕಲ್ಲಿ ಅಟ್ಲೀಸ್ಟ್ 2 days ನೀವು ಲೋವರ್ ಬಾಡಿ ವರ್ಕೌಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಐ ಲೈಕ್ training my back, shoulders, biceps. I have to talk about mental health, mental injury as well. ಅಂದರೆ ನಾನು ಆ್ಯಕ್ಚುಲಿ ಈ ಫಿಟ್ನೆಸ್ಸಿಗೆ ಬರೋದಕ್ಕೆ ಕಾರಣ ನನ್ನ ಲೈಫಲ್ಲಿ ಒಂದು ವೆರಿ ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಆ್ಯಂಡ್ ಥಿಂಕಿಂಗ್ ಆಫ್ ದ್ಯಾಟ್ ಐ ವೆಂಟ್ ಇನ್ ಟು ಅ ಡಾರ್ಕ್ ಸ್ಪೇಸ್. ಅಂದರೆ ತುಂಬ ಸ್ಯಾಡ್ ಆಗಿಬಿಟ್ಟಿದ್ದೆ ನಾನು. ಐ ಡೋಂಟ್ ವಾಂಟ್ ಟು ಯೂಸ್ ದ ಜೆನ್ಸಿ ವರ್ಡ್ಸ್ ಲೈಕ್ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್, ಅದೆಲ್ಲ ಐ ಡೋಂಟ್ ವಾಂಟ್ ಟು ಯೂಸ್ ಇಟ್. ಐ ವಾಸ್ ಇನ್ ಅ ವೆರಿ ಸ್ಯಾಡ್ ಸ್ಪೇಸ್. ಸೊ ಐ ವಾಂಟೆಡ್ ಟು ಕಮ್ ಔಟ್ ಆಫ್ ಇಟ್. ಅಂದರೆ ಯಾರನ್ನ ಬಂದು ನನಗೆ ಹೆಲ್ಪ್ ಮಾಡ್ತಾರಾ, ಈ ನನ್ನ ಮೆಂಟಲ್ ಇಂಜುರಿನ ಯಾರನ್ನ ಕರೆಕ್ಟ್ ಮಾಡ್ತಾರಾ ಪ್ಲೀಸ್ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ರಿಯಲಿ ಕಮಿಂಗ್ ಟು ದ ಜಿಮ್ ಹೆಲ್ಪ್ ಮೀ, ಫಿಟ್ನೆಸ್, ಗೆಟಿಂಗ್ ಇನ್ ಟು ಫಿಟ್ನೆಸ್ ಹೆಲ್ಪ್ ಮೀ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಬಂದು ವರ್ಕೌಟ್ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದೆ ಆ ಡೋಪಮಿನ್ ರಿಲೀಸ್ ಆಗುತ್ತೆ ಆ್ಯಂಡ್ ಯು ಕ್ಯಾನ್ ಫೊಗೆಟ್ ಆಲ್ ಯೋರ್ ಸ್ಯಾಡ್ನೆಸ್ ಆರ್ ಎನಿಥಿಂಗ್. ಸೊ ಬಿಕಾಸ್ ಆಫ್ ಅ ಲಾಟ್ ಆಫ್ ಸ್ಟ್ರೆಸ್ ನನ್ನ TSH, T4 ಲೆವೆಲ್ಸ್ ಎಲ್ಲ ತುಂಬ ಹೈ ಇತ್ತು. ಅದನ್ನು ವಿತೌಟ್ ಟೇಕಿಂಗ್ ಎನಿ ಮೆಡಿಕೇಶನ್ಸ್ ಅದನ್ನು ಕರೆಕ್ಟ್ ಮಾಡಬೇಕು ಅಂತ ಐ ಗಾಟ್ ಇನ್ ಟು ಫಿಟ್ನೆಸ್. ಆ್ಯಂಡ್ ನೌ ಐ ಆಮ್ ವೆರಿ ಪ್ರೌಡ್ ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಥೈರಾಯ್ಡ್ ನಾನು ಇಷ್ಟು ಫಿಟ್ಟಾಗಿ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ ಅಂತ. ಸೊ ಐ ಥಿಂಕ್ ಕರೆಕ್ಟಿಂಗ್ ದಟ್ ಸ್ಮಾಲ್ ಮೆಂಟಲ್ ಫಿಸಿಕಲ್ ಇಂಜುರೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯೂಚರ್ ಫಿಟ್ನೆಸ್ ಏನು ಅಂದರೆ ಐ ವಾಂಟ್ ಟು ಸಿ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್. ಬಾಡಿಲಿರೋ ಫ್ಯಾಟ್ ಪರ್ಸೆಂಟೇಜ್ ಇನ್ನೂ ಸ್ವಲ್ಪ ಆದಷ್ಟು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಆಲ್ ದ ಸೆಲ್ಯುಲೈಟ್ ಆ್ಯಂಡ್ ಎವ್ರಿಥಿಂಗ್, ಆಲ್ ದೀಸ್ ಫ್ಲಾಬ್ಸ್ ಇನ್ನೂ ಸ್ವಲ್ಪ ಕಮ್ಮಿ ಆಗಬೇಕು. ಆ್ಯಸ್ ಐ ಸೆಡ್, ಐ ಆಮ್ ಜಸ್ಟ್ ಬಿಗಿನಿಂಗ್. ಸೊ ತುಂಬ ದೂರ ಹೋಗೋದಿದೆ. ವೈ ಐ ಸ್ಟಾರ್ಟೆಡ್, ವಾಟ್ ಇನ್ಸ್ಪೈರ್ಡ್ ಮೀ ಅಂದರೆ ಮೈ ಸೆಲ್ಫ್, ಬಿಕಾಸ್ ಆಫ್ ದ ಕೈಂಡ್ ಆಫ್ ಡಾರ್ಕ್ನೆಸ್ ಐ ವಾಸ್ ಇನ್. ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಐ ವಾಸ್ ಆಲ್ವೇಸ್ ಲೈಕ್ ಫೀಲಿಂಗ್ ವೆರಿ ಲೇಝಿ ಬಿಕಾಸ್ ಆಫ್ ಒನ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್. ಬಟ್ ಅದರಿಂದ ಆಚೆ ಬರಬೇಕು ಅಂದರೆ ಐ ಹೆಲ್ಪ್ ಮೈ ಸೆಲ್ಫ್, ಐ ಪುಷ್ ಮೈ ಸೆಲ್ಫ್ ಟು ಕಮ್ ಟು ದ ಜಿಮ್. ಸೊ ಐ ಮೈ ಓನ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಜೊತೆಗೆ ಆಬ್ವಿಯಸ್ಲಿ ಫ್ಯೂ ಆಫ್ ದ ಫಿಟ್ನೆಸ್ ಎಂಥೂಸಿಯಾಸ್ಟ್ ನಮ್ಮ ಇಂಡಸ್ಟ್ರೀಲಿ, ನಮ್ಮ ಕನ್ನಡ ಇಂಡಸ್ಟ್ರೀಲಿ ತುಂಬ ಜನ ಫಿಟ್ ಹೀರೋಸ್ ಎಲ್ಲ ಇದ್ದಾರೆ. ಅವ್ರನ್ನೆಲ್ಲ ನೋಡ್ತಿದ್ರೆ ನಾನು ಈ ಥರ ಆಗಬೇಕು ನೋಡೋದಕ್ಕೆ ಅಂತ I got inspired. Motivation ಅಂದರೆ ಒಂದು, ಐ ಫಾಲೋ ಪೀಪಲ್ ಇನ್ ಟು ಹೆಲ್ದಿ ಲೈಫ್ ಸ್ಟೈಲ್, ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಎಲ್ಲರೂ ಮಾಡ್ಬೋದು, ಈಸಿ. ಎರಡನೇ ನಾನೊಂದು ಟಿಪ್ ಕೊಡ್ತೀನಿ ನೋಡಿ. ಪ್ರತಿದಿನ ನೀವು ಹಾಕೊಂಡಿರೋ ಎಲ್ಲ ಬಟ್ಟೆ ತೆಗೆದುಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ಇಫ್ ಯು ಲೈಕ್ ದ ಪರ್ಸನ್ ದೇರ್, ದೆನ್ ಗುಡ್. ನಿಮ್ಮನ್ನು ನೀವು ನೋಡಿಕೊಂಡಾಗ ಇಫ್ ಯು ಫೀಲ್ ನಾನು ಹಿಂಗಿದ್ದೀನ, ಅದೇ ನಿಮ್ಮ ಮೋಟಿವೇಶನ್ ಆಗುತ್ತೆ. ಐ ಹ್ಯಾವ್ ಲರ್ನ್ 3 ಥಿಂಗ್ಸ್. ಒಂದು, nobody can help you, you need to help yourself. So make sure that you are fit.
ಆಗ ಯುಲ್ ಫೀಲ್ ಮೋರ್ ಕಾನ್ಫಿಡೆಂಟ್, ಏನನ್ ಬೇಕನ್ನ ಗೆಲ್ಬೋದು. ಎರಡನೇದು, ಇವತ್ತು ನೀವು ಓಕೆ ನಾನು ಕೆಲಸ ಟೈಮ್ ಇರಲ್ಲ, ವರ್ಕೌಟ್ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ, ನಾಳೆ ನಿಮ್ಮ ಹತ್ರ ದುಡ್ಡಿರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಪ್ರತಿಯೊಂದು ಇರುತ್ತೆ, ಆದರೆ ನಿಮ್ಮ ಹೆಲ್ತೇ ಇಲ್ಲ ಅಂದರೆ ಅಲ್ವಾ? ಸೊ ದ್ಯಾಟ್ ವಿಲ್ ಕೀಪ್ ಯು ಮೋಟಿವೇಟೆಡ್. ಐ ಥಿಂಕ್ ಅಬೌಟ್ ಮೈ ಹೆಲ್ತ್ ಚೆನ್ನಾಗಿದ್ರೆ ಯು ಕ್ಯಾನ್ ವಿನ್ ಎನಿಥಿಂಗ್. ಮೂರನೇದು, ಫಿಟ್ನೆಸ್ ಇಸ್ ಅ ಸ್ಟೇಟಸ್ ಸಿಂಬಲ್. ಅಂದರೆ ಯು ಕೆನಾಟ್ ಬೈ ಇಟ್. ಸೊ ಫಿಟ್ನೆಸ್ ಅನ್ನೋದು ಯು ನೀಡ್ ಟು ಅರ್ನ್ ಇಟ್. ಸೊ ಈ 3 ಥಿಂಗ್ ಯಾವಾಗಲೂ ಮೈಂಡಲ್ಲಿ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಐ ಥಿಂಕ್ ಆಫ್ ಆಲ್ ದಿಸ್ ಆ್ಯಂಡ್ ದ್ಯಾಟ್ ಕೀಪ್ಸ್ ಮೀ ಮೋಟಿವೇಟೆಡ್. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ ಟಿಪ್ಪು, ಕನ್ನಡಿ ಮುಂದೆ ನನ್ನನ್ನು ನಾನು ನೋಡ್ಕೊಳ್ತಾ ಇರ್ತೀನಿ. ಐ ಮೇಕ್ ಶ್ಯೂರ್ ದಟ್ ಐ ಲೈಕ್ ದ ಪರ್ಸನ್ ಐ ಸಿ ಇನ್ ದ ಮಿರರ್. ಕಾಮನ್ ಮಿಸ್ಕಾನ್ಸೆಪ್ಷನ್ ಏನು ಅಂದರೆ, ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ಫುಲ್ಲು ಹುಡುಗನ ಥರ ಆಗ್ಬಿಡ್ತಾರೆ ಹುಡುಗಿರು ಅಂತ. ನಥಿಂಗ್ ಲೈಕ್ ದ್ಯಾಟ್. ಸೊ ಫ್ಲೆಕ್ಸ್ ಮಾಡಿದಾಗ ಮೇ ಬಿ ಸ್ವಲ್ಪ ಮಸಲ್ಸ್ ಕಾಣಿಸ್ಬೋದು, ಬಟ್ ನಿಮ್ಮ ಒಂದು ಬಾಡಿ ಶೇಪ್ ಆಗಿರ್ಬೋದು, ದ ವೇ ಯು ವಿಲ್ ಲುಕ್ ರಿಯಲಿ ಗುಡ್ ಇಫ್ ಯು ಸ್ಟ್ರೆಂತ್ ಟ್ರೈನ್. ವರ್ಕಿಂಗ್ ಔಟ್ ಹ್ಯಾಸ್ ಡೆಫಿನೆಟ್ಲಿ ಇಂಪ್ಯಾಕ್ಟೆಡ್ ಮೈ ಕೆರಿಯರ್ ಬಿಕಾಸ್ ನಾನು ಯಾವುದೇ ಥರದ ಶೋ ಮಾಡ್ಬೋದು, ಯಾವುದೇ ರೀತಿ ಔಟ್ಫಿಟ್ ಹಾಕೋಬೋದು. ಐ ಕ್ಯಾನ್ ಫ್ಲಾಂಟ್ ಇಟ್ ವೆರಿ ಈಸಿಲಿ ಬಿಕಾಸ್ ದ ವೇ ಐ ಲುಕ್ ಹ್ಯಾಸ್ ಚೇಂಜ್ಡ್. ಎರಡನೇದು, ದ ಓವರ್ ಆಲ್ ಬಾಡಿ ಸ್ಟ್ರೆಂತ್ ತುಂಬಾ ಇನ್ಕ್ರೀಸ್ ಆಗಿದೆ. ಸೊ ಡೆಫಿನೆಟ್ಲಿ ನನ್ನ ಕೆಲಸ ಹೇಗಿರುತ್ತೆ ಅಂದರೆ, ವೇರಿಂಗ್ ಹೀಲ್ಸ್ ಆ್ಯಂಡ್ ಹೆವಿ ಕಾಸ್ಟ್ಯೂಮ್ಸ್, ಇಡೀ ದಿನ ನಿಂತ್ಕೋಬೇಕಾಗುತ್ತೆ. ಸಮ್ಟೈಮ್ಸ್ 5 to 10 hours ನಾನ್ ಸ್ಟಾಪ್ ವಿತೌಟ್ ಸಿಟ್ಟಿಂಗ್ ನಿಂತ್ಕೋಬೇಕಾಗುತ್ತೆ. ಎನರ್ಜಿ ಬೇಕಾಗುತ್ತೆ. ಸೊ ಅದೆಲ್ಲ ಓವರ್ ಆಲ್ ಇಂಪ್ರೂವ್ ಆಗಿದೆ ಓನ್ಲಿ ಬಿಕಾಸ್ ಐ ಆಮ್ ಟ್ರೈನಿಂಗ್ ಎವ್ರಿ ಡೇ. ಓಕೆ, ಸೊ ನಾನು ಮೀಲ್ ಬಾಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆರಿ ಸಿಂಪಲ್, ನೀವೆಲ್ಲರೂ ಮನೇಲಿ ತಿನ್ನೋ ಥರನೇ, ನಥಿಂಗ್ ವೆರಿ ಎಕ್ಸ್ಟ್ರಾರ್ಡಿನರಿ. ಸೊ ರಾಗಿ ಮುದ್ದೆ ಅಥವಾ ಬ್ರೌನ್ ರೈಸ್, ವೈಟ್ ರೈಸ್ ಜೊತೆಗೆ ಸೊಪ್ಪು ಸಾಂಬಾರು, ಚಿಕನ್ ಬ್ರೆಸ್ಟ್ ಮತ್ತು ಓಟ್ಸಿಂದ ಮಾಡಿರೋಂಥ ಕಟ್ಲೆಟು. ಇದೆಲ್ಲ ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗುವಂಥ ಅಡುಗೆಗಳು. ಆಮೇಲೆ ಇನ್ನೊಂದು ಮೀಲ್ಗೆ ವೆಜಿಟೇಬಲ್ಸ್, ಸ್ವಲ್ಪ ಫೈಬರ್, ಮಿನರಲ್ಸ್, ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್, ಪ್ರತಿಯೊಂದು ಫುಡ್ಡಿಂದ ಆದಷ್ಟು ಹೋಲ್ ಫುಡ್ಸ್ ತಿನ್ನಿ. ಅಂದರೆ ಮ್ಯಾಕ್ಸಿಮಮ್ ಯೂಟಿಲೈಸೇಷನ್ ಆಗಬೇಕಂದ್ರೆ ಅದನ್ನ ಸ್ಟೀಮ್ ಮಾಡಬೇಕು. ತುಂಬ ಬಾಯ್ಲ್ ಮಾಡಿಬಿಟ್ರೆ ಇಟ್ ವಿಲ್ ಗೋ ಫಾರ್ ಅ ವೇಸ್ಟ್ ಅಲ್ವಾ? ಸೊ ಒಂದು ಸ್ವಲ್ಪ ಬಾಯ್ಲ್ಡ್ ವೆಜಿಟೇಬಲ್ಸ್, ಗೋರಿಕಾಯಿ ಪಲ್ಯ, ಜೊತೆಗೆ ಪ್ರೋಟೀನ್ಗೋಸ್ಕರ ಫಿಶ್ ಅಂದರೆ ಟೋಫು ಅಥವಾ ಪನ್ನೀರ್ ಫಾರ್ ವೆಜ್, ಫಿಶ್ ಅಂದರೆ ಸ್ಯಾಲ್ಮನ್ ಅಥವಾ ಟ್ಯೂನಾ ತಿಂತೀನಿ. ಸೊ ಪ್ರತಿಯೊಂದು ಮೀಲಲ್ಲೂ ಸ್ವಲ್ಪ ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಇರಲೇಬೇಕು. ಸೊ ವೇಟ್ ಟ್ರೈನ್ ಮಾಡುವಾಗ ಹಾರ್ಟ್ ಬೀಟ್ ಇಂಟೆನ್ಸಿಟಿ ಹೈ ಆಗಿರಬೇಕು. ಇವತ್ತು ಎತ್ತಿದ ವೇಟ್ಸ್ನ ನೆಕ್ಸ್ಟ್ ಟೈಮ್ ಎತ್ತಬೇಡಿ, ಜಾಸ್ತಿ ಎತ್ತಿ. ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ಇನ್ಕ್ರೀಸ್ ಯುವರ್ ಸ್ಟ್ರೆಂತ್. ಮತ್ತು ಹಾರ್ಟ್ ಬೀಟು ತುಂಬ ಹೈ ಆಗಿರಬೇಕು, ಹೈ ಇಂಟೆನ್ಸಿಟಿಯಾಗಿ ಮಾಡಬೇಕು. ವೆನ್ ಯು ಆರ್ ಡೂಯಿಂಗ್ ಕಾರ್ಡಿಯೋ, ಮೇಕ್ ಶ್ಯೂರ್ ಯು ಡೂ ಅ ಲೋ ಇಂಟೆನ್ಸ್ ವಾಕ್ ಸೊ ದ್ಯಾಟ್ ನಿನ್ನ ಫ್ಯಾಟ್ ಬರ್ನ್ ಆಗುತ್ತೆ. ಗ್ಲೈಕೋಜನ್ ಎಲ್ಲ ಖಾಲಿ ಆಗ್ಬಿಡಲ್ಲ. ಓಡಿದ್ರೆ ಗ್ಲೈಕೋಜನ್ ಖಾಲಿ ಆಗುತ್ತೆ. ಕಾನ್ವರ್ಸೇಷನಲ್ ಫೇಸಲ್ಲಿ ನಡೀರಿ, ಇನ್ಕ್ಲೈನ್ ವಾಕಿಂಗ್ ಮಾಡಿ, ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ.